ಪಿ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಇಂದು ವಿಜಯಪುರ ನಗರದಲ್ಲಿ ರಾಜಪೂತಾನ ಪ್ರತಿಷ್ಠಾನ ವತಿಯಿಂದ ರಾಷ್ಟ್ರವೀರ ಮಹಾರಾಣಾ ಪ್ರತಾಪ್ ಸಿಂಹರವರ ಜಯಂತಿ ಪ್ರಯುಕ್ತ ನಗರದ ಬಿಡಿಎ ಹತ್ತಿರದಲ್ಲಿರುವ ಬೃಹತ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಬೈಕ್ ರ್ಯಾಲಿ ಮುಖಾಂತರ ವಿವಿಧ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ವಾರ್ಡ್ ನಂಬರ್ 16 ಯೋಗಾಪುರ ಬಡಾವಣೆಯಲ್ಲಿರುವ ವೀರ ಮಹಾರಾಣಾ ಪ್ರತಾಪ್ ಸಿಂಹ ಪುತ್ಥಳಿಗೆ ತಲುಪಿ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ರಾಜಪೂತಾನ ಪ್ರತಿಷ್ಠಾನ ಅಧ್ಯಕ್ಷರಾದ ಸಿದ್ದು ಸಿಂಗ್ ರಾಜಪೂತ್, ಪ್ರೇಮಾನಂದ್ ಬಿರಾದಾರ್, ಸಂತೋಷ್ ತಳಕೇರಿ, ಪರಸು ಕಟ್ಟಿಮನಿ, ದತ್ತು ಸಿಂಗ್ ರಾಜಪೂತ್, ರಮೇಶ್ ಸಿಂಗ್ ಹಜೇರಿ, ಶರತ್ ಸಿಂಗ್ ರಾಜಪೂತ್, ಕಲ್ಯಾಣ್ ಸಿಂಗ್ ಹಜೇರಿ, ಸಂತೋಷ್ ಹಲ್ವಾಯಿ, ಶ್ರವಣ್ ಸಿಂಗ್ ರಾಜಪೂತ್, ಗಜು ಸಿಂಗ್ ರಾಜಪೂತ್, ಭಗತ್ ಸಿಂಗ್ ರಾಜಪೂತ್, ವಿಜಯ್ ಸಿಂಗ್ ರಾಜಪೂತ್, ಅರುಣ್ ಸಿಂಗ್ ರಾಜಪೂತ್, ವಿನಯ್ ಸಿಂಗ್ ರಾಜಪೂತ್, ಪ್ರವೀಣ್ ಸಿಂಗ್, ಶಿವರಾಜ್ ಸಿಂಗ್, ಸುನಿಲ್ ಸಿಂಗ್ ರಾಜಪೂತ್, ರಂಜಿತ್ ಸಿಂಗ್ ರಾಜಪೂತ್, ಆನಂದ್ ಸಿಂಗ್ ರಾಜಪೂತ್, ಅಕ್ಷಯ್ ರಾಜಪೂತ್ ಇನ್ನೂ ಹಲವರು ಯುವಕರು ಭಾಗಿಯಾಗಿದ್ದರು. ರಾಷ್ಟ್ರ ಪುರುಷ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಹಿರಿಯರು, ಯುವಕರು ಮತ್ತು ಆತ್ಮೀಯ ಸ್ನೇಹಿತರು ಭಾಗಿಯಾಗಿದ್ದಾರೆ. ತುಂಬ ಸಂತೋಷ ವಿಷಯ. ನಾವೆಲ್ಲ ನೋಡಬೇಕು, ಹಿಂದೆ ರಾಷ್ಟ್ರ ಪುರುಷರು ಛತ್ರಪತಿ ಶಿವಾಜಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಿಲ್ಯಾಬಾಯಿ ಹೋಳ್ಕರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ಅವರು ನಮ್ಮ ದೇಶದ ಸಲುವಾಗಿ ಎಷ್ಟೊಂದು ಹೋರಾಟ ಮಾಡಿದ್ರು, ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು. ಅದೆಲ್ಲ ನೋಡಿಬಿಟ್ರೆ ಇವತ್ತಿನ ಯುವಕರು ಬದಲಾವಣೆ ಆಗಬೇಕು. ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಇನ್ನೊಂದು ಚೂರು ಬದಲಾವಣೆ ಆದ್ರೆ ನಮ್ಮ ದೇಶದಿಂದ ಬಲ ಹೆಚ್ಚಾಗ್ತದೆ. ಬರುವಂಥ ದಿನಗಳಲ್ಲಿ ನಮ್ಮ ಎಲ್ಲ ಯುವಕರು ರಾಷ್ಟ್ರ ಪುರುಷರ ಏನು ದೇವೋದ್ದೇಶ ಇದ್ದು ಅವರೇನು ಸಲ ಜೀವನ ಮಾಡಿದ್ರು, ತಮ್ಮ ಜೀವನ ತ್ಯಾಗ ಹೆಂಗೆ ಮಾಡಿದ್ರು, ಅವರು ಹೋರಾಟ ಎಷ್ಟು ಮಾಡಿದ್ರು, ಇದೆಲ್ಲ ನಾವು ಸ್ವಲ್ಪ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು. ನಾವು ಬರೀ ಟಿ ವಿ ಸೀರಿಯಲ್ ಧಾರಾವಾಹಿ ನೋಡೋದನ್ನು ಮೊಬೈಲ್ದಾಗೆ ಮುಗಿದ ಮಕ್ಕಳ ಹಿಂದಿನ ದಿನದಲ್ಲಿ ನಾವು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತೀವಿ, ಆ ರೀತಿ ಆಗಬಾರ್ದು. ಇವತ್ತಿನ ಮಕ್ಕಳು ಸಹಿತ ಸಾಕಷ್ಟು ವಿದ್ಯಾವಂತರದಾರ ಮತ್ತು ಬುದ್ಧಿವಂತರದಾರ. ಅವ್ರಿಗೆ ಸ್ವಲ್ಪ ನಾವು ಪಾಲಕರು ಇಂಥ ರಾಷ್ಟ್ರ ಪುರುಷರು ಏನೇನು ಘಟನೆಗಳಾದವು, ಎಷ್ಟು ಜನರು ಉಸಿರು, ತಮ್ಮ ತ್ಯಾಗ ಬಲಿದಾನ, ನಾವು ಹೋರಾಟ ಹೆಂಗೆ ಮಾಡಿದ್ರು, ಇದರಿಂದ ಮುಂದೆ ರಾಷ್ಟ್ರಕ್ಕೆ ಎಷ್ಟು ಉಪಯೋಗ ಆಯಿತು ಮತ್ತು ರಾಷ್ಟ್ರದ ಎಷ್ಟು ಲಕ್ಷಾಂತರ ಜನ ಬದುಕಿದ್ರು, ಇದೆಲ್ಲ ನಾವು ಸ್ವಲ್ಪ ಮಕ್ಕಳು ಹೇಳುವಂಥ ಕೆಲಸ ಮುಂದೆ ಆಗಲಂತ ಹೇಳ್ತಾ ನನ್ನೊಂದು ಸಹಿತ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ, ನಮ್ಮ ಸ್ನೇಹಿತರಿಗೆ ಹೊಂದಿಸಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ರಾಣಾ ಪ್ರತಾಪ್ ಸಿಂಗ್ ಕಿ ಜೈ. ಈ ಒಂದು ವಿಶೇಷ ದಿನ ಶ್ರೀ ರಾಣಾ ಪ್ರತಾಪ್ ಸಿಂಗ್ರವರ ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ನಾವೆಲ್ಲ ರಜಪೂತ್ ಸಮಾಜದ ಎಲ್ಲ ಬಾಂಧವರು ಇಲ್ಲಿ ನಾವು ಸೇರಿದ್ದೀವಿ. ನಾನು ಎಲ್ಲ ರಜಪೂತ್ ಬಾಂಧ ಸಮಾಜದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದು ಒಂದು ಪವಿತ್ರವಾದ ಒಂದು ಅವಕಾಶ ನಮ್ಮ ಕಡೆಯಿಂದ ನಮ್ಮ ಮಾಡಿಸಿದ್ದಾರೆ. ಒಂದು ಹಾರ ಹಾಕಿ ನಮ್ಮ ಪೂಜೆಯಲ್ಲಿ ಒಂದು ಭಾಗಿ ಮಾಡಿದ್ದಾರೆ. ಅವರಿಗೆಲ್ಲನ ರಜಪೂತ್ ಸಮಾಜದವರಿಗೆ ಧನ್ಯವಾದ ಹೇಳ್ತಾ, ಈ ಒಂದು ವಿಶೇಷ ದಿನ ರಾಣಾ ಮಹಾರಾಜ ಪ್ರತಾಪ್ ಸಿಂಗರ ಈ ವಿಜಯಪುರದ ಏನಿದೆಯಲ್ಲ, ಇಂಥ ಒಂದು ಮೂರ್ತಿ, ಎತ್ತರವಾದಂಥ ಮೂರ್ತಿ ಯಾವುದಾದ್ರೂ ಇದ್ದರೆ ನಮ್ಮ ರಾಣಾ ಪ್ರತಾಪ್ ಸಿಂಗದಂತ ಹೇಳ್ತೀನಿ. ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಮೂರ್ತಿಯಲ್ಲಿ ಮೆರವಣಿಗೆಯಲ್ಲಿ ಒಂದು ಭವ್ಯವಾಗಿ ಒಂದು ವಿಜೃಂಭಣೆಯಿಂದ ಎಲ್ಲ ಒಂದು ಮೆರವಣಿಗೆ ಮುಖಾಂತರ ತಂದು ಈ ನಮ್ಮ ಜಲನಗರದ ಒಂದು ಬಿಡಿ ಒಂದು ಆವರಣದಲ್ಲಿ ಇದೊಂದು ಸ್ಥಾಪನೆ ಮಾಡಿದ್ದಾರೆ. ನಾನು ಧನ್ಯವಾದ ಹೇಳ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಹಾಗೂ ಈ ಒಂದು ಇತಿಹಾಸ ಏನಾದರೂ ವೀರಪುರುಷ ಯಾರಾದರೂ ನಮ್ಮ ಭಾರತದಲ್ಲಿ ಒಂದು ಶಿವಾಜಿ, ಒಂದು ರಾಣಾ ಮಹಾರಾಜ ಪ್ರತಾಪ್ ಸಿಂಗರವರ ಸ್ಮರಣೆ ನಾವೆಲ್ಲ ಯುವಕರಲ್ಲಿ ನಾವು ತುಂಬಬೇಕಾಗತ್ತೆ. ಯಾಕಂದರೆ ಅವರ ಒಂದು ಶೈಲಿ, ಒಂದು ಖಡ್ಗ, ಅವರು ಬರುವಂಥ ಒಂದು ನಡತೆ, ಅದನ್ನೆಲ್ಲ ನಾವು ಇವತ್ತು ಗಮನದಲ್ಲಿಟ್ಕೊಂಡು ಎಲ್ಲ ಯುವಕರು ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ರಾಣಾ ಪ್ರತಾಪ್ ಸಿಂಗರ ಇತಿಹಾಸಗಳನ್ನು ಕೆಲವೊಂದು ಹಿಂದುಗಡೆ ಏನೂ ಗೊತ್ತಿಲ್ಲ. ಈಗ ಎಲ್ಲ ನಮ್ಮ ಸರ್ಕಾರದಲ್ಲಿ ಕೆಲವೊಂದು ಮುಚ್ಚಿ ಹಾಕಿದ್ದಾರೆ. ಈಗ ಎಲ್ಲ ರಾಣಾ ಪ್ರತಾಪ್ ಸಿಂಗರವರ ಒಂದು ಚರಿತ್ರೆ ಈಗೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರ ಜಯಂತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಕೂಡಿ ಒಂದು ವಿಜೃಂಭಣೆಯಿಂದ ಮಾಡೋಣ ಹೇಳ್ತೀನಿ. ಎಲ್ಲ ರಜಪೂತ್ ಸಮಾಜದವರಿಗೆ ನಾ ಧನ್ಯವಾದ ತಿಳಿಸಿ ನನ್ನ ಒಂದೆರಡು ಮಾತು की रक्षा के लिए जिन्होंने अपने प्राणों का बलिदान दिया वो थे राष्ट्रवीर महाराणा प्रताप सिंह जी। जब संपूर्ण भारत मुगलों का गुलाम था, बादशाह अकबर की गुलामी सबने स्वीकार की थी, उस समय महाराणा प्रताप जी ने एक बार नहीं 3 बार हल्दी घाटी के युद्ध में बादशाह अकबर को हराया था।
पराजित किया था। ये हर हिंदू के लिए बड़े गर्व की बात है। हर हिंदू आज अपने आप को गर्व से हिंदू कह रहा है। इसके पीछे महाराणा प्रताप सिंह जी, छत्रपति शिवाजी महाराज जैसे महान व्यक्तियों का हाथ है। नहीं तो आज हिंदू धर्म का विनाश हो जाता। लेकिन महाराणा प्रताप जी का त्याग, बलिदान आज हम यहाँ याद कर रहे हैं। उनके जन्म उत्सव पर राजपूत समाज की ओर से आज जिस कार्यक्रम का आयोजन हुआ, इस कार्यक्रम में बड़ी संख्या में राजपूत समाज के लोग उपस्थित हुए। साथ ही हमारे प्रेमानंद बिरादार जी, संतोष जी, मैं इन सब का धन्यवाद करता हूँ राजपूत समाज की ओर से। और मैं यही प्रार्थना करता हूँ सभी हिंदुओं से कि आगे चलकर बढ़ चढ़ कर बड़ी संख्या में वो इस कार्यक्रम में उपस्थित होंगे। मैं संतोष कुमार हलवाई, धन्यवाद।